ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವಿಜಯೇಂದ್ರ. ಸ್ಟಾಕ್ ಮಾರ್ಕೆಟ್ ಮತ್ತು ಮ್ಯೂಚುವಲ್ ಫಂಡ್ಗೆ ಸಂಬಂಧಪಟ್ಟಂತೆ ಕೆಲವು ಉಪಯುಕ್ತ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಸಿಂಪಲ್ ಮೂವಿಂಗ್ ಆವರೇಜ್ ಇದನ್ನು ಬಳಸ್ಕೊಂಡು ನಾವು ಹೇಗೆ ಟ್ರೇಡ್ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ನಾನು ರಿಲಯನ್ಸ್ನ ಹವರ್ಲಿ ಚಾರ್ಟ್ ಶೋ ಮಾಡ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ನೀವು ನೋಡ್ತಿರೋದು ರಿಲಯನ್ಸ್ನ ಹವರ್ಲಿ ಚಾರ್ಟ್, ಹಾಗೂ ನಾನು ಯೂಸ್ ಮಾಡ್ತಿರೋದು ಶೇರ್ಖಾನ್ನ ಟ್ರೇಡ್ ಟೈಗರ್ ಪ್ಲಾಟ್ಫಾರ್ಮ್. ಈ ಸಾಫ್ಟ್ವೇರ್ ನಿಮಗೆ ಬೇಕಿದ್ದಲ್ಲಿ ನನ್ನನ್ನು ಟೆಲಿಗ್ರಾಮ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ. ಬನ್ನಿ ನೋಡೋಣ ರಿಲಯನ್ಸ್ನ ಹವರ್ಲಿ ಚಾರ್ಟ್. ಸಿಂಪಲ್ ಮೂವಿಂಗ್ ಆವರೇಜ್ನ ಒಂದು ಸಹಾಯದಿಂದ ನಾವು ಹೇಗೆ ಟ್ರೇಡ್ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ಮೊದಲನೇದಾಗಿ ನಾನು 50 ಡೇಸ್ ಸಿಂಪಲ್ ಮೂವಿಂಗ್ ಆವರೇಜ್ನ ಪ್ಲಾಟ್ ಮಾಡ್ತಾ ಇದ್ದೀನಿ. ನೋಡಿ, ಮತ್ತೆ ಇನ್ನೊಂದು 200 ಡೇಸ್, ಅದು ಕೂಡ ಸಿಂಪಲ್ ಮೂವಿಂಗ್ ಆವರೇಜ್ ಆಗಿರುತ್ತೆ. ಅದನ್ನು ನಾನು ಬಿಳಿಯ ಕಲರ್ನಲ್ಲಿ ಪ್ಲಾಟ್ ಮಾಡ್ತಾ ಇದ್ದೀನಿ. ಈಗ ನೀವು ನೋಡ್ತಿರೋದು 30 ಡೇಸ್ ಹಾಗೂ 1 ಗಂಟೆಯ ರಿಲಯನ್ಸ್ನ ಚಾರ್ಟ್. ಇದರಲ್ಲಿ ನಾವು 50 ಡೇಸ್ ಮೂವಿಂಗ್ ಆವರೇಜ್ ಹಾಗೂ 200 ಡೇಸ್ ಮೂವಿಂಗ್ ಆವರೇಜ್ ಅಂದರೆ ಎರಡು ಸಿಂಪಲ್ ಮೂವಿಂಗ್ ಆವರೇಜ್ನ ಪ್ಲಾಟ್ ಮಾಡಿದ್ದೀವಿ. ಸೊ ಇದರ ಸಹಾಯದಿಂದ ಹೇಗೆ ಟ್ರೇಡ್ ಮಾಡ್ಬೋದು ಅನ್ನೋದಕ್ಕೆ ಇಲ್ಲಿ ಚಾರ್ಟ್ನಲ್ಲಿ ನಮಗೆ 200 ಡೇಸ್ನ ಒಂದು ಮೂವಿಂಗ್ ಆವರೇಜ್ ಕಾಣಿಸ್ತಾ ಇಲ್ಲ. ಸೊ ನಾನು 30 ಡೇಸ್ನ ಬದಲು 60 ಡೇಸ್ನ ಪ್ಲಾಟ್ ಮಾಡ್ತಾ ಇದ್ದೀನಿ. ನೋಡಿ, ಇದು 60 ಡೇಸ್ 60 ಮಿನಿಟ್ಸ್ನ ಒಂದು ಚಾರ್ಟ್ ರಿಲಯನ್ಸಿಂದು. ಸೊ ಇದ್ರ ಸಹಾಯದಿಂದ ನಾವು ಹೇಗೆ ಟ್ರೇಡ್ ಮಾಡಬಹುದು ಅಂತ ಹೇಳೋದಾದರೆ, ಈ ವೈಟ್ ಕಲರ್ ಲೈನ್ ಇದೆಯಲ್ಲ, ಇದು 200 ಡೇಸ್ನ ಸಿಂಪಲ್ ಮೂವಿಂಗ್ ಆವರೇಜ್. ಹಾಗೆ ಇನ್ನೊಂದು ಏನಿದೆಯಲ್ಲ ಸಣ್ಣದು ಗ್ರೀನ್ ಮತ್ತು ಇಲ್ಲಿ ರೆಡ್ಡಲ್ಲಿ ಪ್ಲಾಟ್ ಆಗಿರೋದು, ಇದು 50 ಡೇಸ್ ಮೂವಿಂಗ್ ಆವರೇಜ್. ಸೊ ನಮಗೆ ಮೊದಲನೆಯದಾಗಿ ಟ್ರೇಡ್ ಮಾಡೋದಕ್ಕಿಂತ ಮುಂಚೆ ಬೇಕಾಗಿರೋದು ಸ್ಟಾಕ್ 50 ಡೇಸ್ ಮೂವಿಂಗ್ ಆವರೇಜ್ 200 ಡೇಸ್ ಮೂವಿಂಗ್ ಆವರೇಜ್ನ ಕ್ರಾಸ್ ಮಾಡಿದೆಯಾ ಅಂತ ನೋಡ್ಕೋಬೇಕು. ಸೊ ಆ ಮೊದಲನೇ ಒಂದು ಇದು ಇಲ್ಲಾಗಿದೆ, 50 ಡೇಸ್ ಮೂವಿಂಗ್ ಆವರೇಜ್ 200 ಡೇಸ್ನ ಕ್ರಾಸ್ ಮಾಡಿದೆ. ಹಾಗೆಯೇ ರಿಲಯನ್ಸ್ನ 1 ಗಂಟೆಯ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಇದರ ಮೇಲ್ಗಡೆ ಟ್ರೇಡ್ ಆಗ್ತಾ ಇದೆ. ನಾವು ವೆಯ್ಟ್ ಮಾಡಬೇಕಾಗಿರೋದು ಒಂದು ಸಲ ಅದು 50 ಡೇಸ್ ಮೂವಿಂಗ್ ಆವರೇಜ್ನ ಕೆಳಗಡೆ ಬಂದು ಮತ್ತೊಮ್ಮೆ ಬ್ರೇಕ್ ಆಗುವುದನ್ನು ನೋಡಬೇಕು. ಸೊ ಇಲ್ಲಿ 28ನೇ ತಾರೀಕು ಮೇ 2021ರಂದು ಮೊದಲನೆಯ 1 ಗಂಟೆಯ ಕ್ಯಾಂಡಲ್ ಇದನ್ನು ಬ್ರೇಕ್ ಆಗಿ ಹೋಲ್ಡ್ ಆಗಿದೆ. ಸೊ ನಾವು ಇಲ್ಲಿ ರಿಲಯನ್ಸನ್ನು ಬೈ ಮಾಡಿದರೆ ಸೆಲ್ ಮಾಡೋದು ಎಲ್ಲಿ ಅಂತ ಅಂದರೆ, ಇದು ಶಾರ್ಟ್ ಟರ್ಮ್ ಸ್ವಿಂಗ್ ಟ್ರೇಡ್ ಆಗಿರುತ್ತೆ. ಸೊ ಇಲ್ಲಿ ನಾವು ಬೈ ಮಾಡಿದ್ರೆ ಒನ್ಸ್ ಅಗೇನ್ ರಿಲಯನ್ಸ್ನ ಸ್ಟಾಕು ಹವರ್ಲಿ ಚಾರ್ಟ್ ಬಂದ್ಬಿಟ್ಟು ಯಾವಾಗ 50 ಡೇಸ್ನ ಮೂವಿಂಗ್ ಆವರೇಜ್ನ ಕೆಳಗಡೆ ಕ್ಲೋಸ್ ಆಗುತ್ತೆ, ಇಲ್ಲಿ ನೋಡಿ 23 ಜೂನ್ 2021ಕ್ಕೆ ಕ್ಲೋಸ್ ಆಗಿದೆ. ಇಲ್ಲಿ ನಾವು ಎಕ್ಸಿಟ್ ಮಾಡ್ಬೋದು. ಸೊ ಇದು ಸ್ವಿಂಗ್ ಟ್ರೇಡ್ ಆಗಿರುತ್ತೆ. ಇದನ್ನು ಮಾಡಲು ಮೊದಲನೇ ಕಂಡೀಷನ್ ಅಂದರೆ 200 ಡೇಸ್ ಮೂವಿಂಗ್ ಆವರೇಜ್ ಮತ್ತು 50 ಡೇಸ್ ಮೂವಿಂಗ್ ಆವರೇಜ್ ಕ್ರಾಸ್ ಓವರ್ ಆಗಿರಬೇಕು. ಇದರ ಮೇಲ್ಗಡೆ ಸ್ಟಾಕ್ನ ಹವರ್ಲಿ ಕ್ಯಾಂಡಲ್ ಕ್ಲೋಸ್ ಆಗಬೇಕು. ಕ್ಲೋಸ್ ಆದ ನಂತರ ಟ್ರೇಡ್ ತೆಗೆದುಕೊಂಡು ಒನ್ಸ್ ಅಗೈನ್ ಮತ್ತೆ 50 ಡೇಸ್ ಮೂವಿಂಗ್ ಆವರೇಜ್ನ ಕೆಳಗಡೆ ಕ್ಯಾಂಡಲ್ ಕ್ಲೋಸ್ ಆದಾಗ ಎಕ್ಸಿಟ್ ಆಗಬಹುದು. ಇದು ಈ ಸ್ವಿಂಗ್ ಟ್ರೇಡ್ನಲ್ಲಿ ತುಂಬಾ ಚೆನ್ನಾಗಿ ನಾವು ಹಣ ಮಾಡಬಹುದು. ಹಾಗೆಯೇ ಇದಕ್ಕಿಂತ ಮುಂಚೆ ನಾವು ನೋಡಬೇಕಾಗಿರೋದು ಏನು ಅಂತಂದರೆ, ಟ್ರೇಡ್ ತೆಗೆದುಕೊಳ್ಳುವಾಗ ಮೂವಿಂಗ್ ಆವರೇಜ್ ಸ್ವಲ್ಪನಾದರೂ ಮೇಲ್ಗಡೆ ಇರಬೇಕು. ಅಂದರೆ ನೋಡಿ, ಇದು ಹಾರಿಜಾಂಟಲ್ ಲೈನ್,
ನಾನು ಇಲ್ಲಿ ಪ್ಲಾಟ್ ಮಾಡ್ತಾ ಇದ್ದೀನಿ. ಹಾರಿಜಾಂಟಲ್ ಲೈನಿಂದ 200 ಡೇಸ್ ಮೂವಿಂಗ್ ಆ್ಯಾವ್ರೇಜ್ ವೈಟ್ ಕಲರ್ ಲೈನು ಮೇಲ್ಗಡೆ ಬರ್ತಾ ಇದೆ. ಹಾಗೆಯೇ 50 ಡೇಸ್ ಮೂವಿಂಗ್ ಆ್ಯಾವ್ರೇಜು ರೆಡ್ಡಿಂದ ಗ್ರೀನ್ ಕಲರ್ಗೆ ತಿರುಗಿ ಇದು ಮೇಲ್ಗಡೆ ಹೋಗ್ತಾ ಇದೆ. ಸೊ ಈ ಥರದ ಟ್ರೇಡ್ಸನ್ನು ನಾವು ಮಾಡ್ಬೋದು. ಹಾಗೆ 200 ಡೇಸ್ ಮತ್ತು 50 ಡೇಸ್ ಮೂವಿಂಗ್ ಆ್ಯಾವ್ರೇಜ್ ಕ್ರಾಸ್ ಓವರ್ ಆದಾಗ ಇದನ್ನು ನಾವು ಗೋಲ್ಡನ್ ಕ್ರಾಸ್ ಓವರ್ ಅಂತಲೂ ಟೆಕ್ನಿಕಲ್ ಅನಾಲಿಸಿಸಲ್ಲಿ ಕರೀತಾರೆ. ಸೊ ಗೋಲ್ಡನ್ ಕ್ರಾಸ್ ಓವರ್ ಟ್ರೇಡ್ಗಳನ್ನ ನಾವು ಹುಡುಕಿ ಮಾಡಬಹುದು. ಹಾಗೆಯೇ 50 ಡೇಸ್ ಮೂವಿಂಗ್ ಆ್ಯಾವ್ರೇಜ್ ಮತ್ತು 200 ಡೇಸ್ ಮೂವಿಂಗ್ ಆ್ಯಾವ್ರೇಜ್ ಕೆಳಗಡೆ ಕ್ಲೋಸ್ ಆದರೆ ಅದನ್ನು ಡೆತ್ ಕ್ರಾಸ್ ಅಂತ ಕರೀತಾರೆ. ಆ ಟೈಮ್ನಲ್ಲಿ ನಾವು ಯಾವುದೇ ಸ್ಟಾಕನ್ನು ಬೈ ಮಾಡೋದು ಬೇಡ. ಹಾಗೆಯೇ ಇದಕ್ಕೆ ಇನ್ನೊಂದು ಉದಾಹರಣೆ, ಇನ್ಫೋಸಿಸ್ನ ಸ್ಟಾಕ್ ತೋರಿಸ್ತೀನಿ. ಸೊ ಇನ್ಫೋಸಿಸ್ನ ಸ್ಟಾಕು ಕೂಡ ನೋಡಿ 8 ಜೂನ್ ರಂದು 50 ಡೇಸ್ ಮೂವಿಂಗ್ ಆ್ಯಾವ್ರೇಜ್ನ ಮೇಲ್ಗಡೆ ಕ್ಲೋಸ್ ಆಗಿದೆ. ಹಾಗೆಯೇ 200 ಡೇಸ್ ಮೂವಿಂಗ್ ಆ್ಯಾವ್ರೇಜ್ ಕೂಡ ಕೆಳಗಡೆನೇ ಇದೆ. ಇದು ರೆಡ್ ಕಲರ್ನಿಂದ ಗ್ರೀನ್ ಕಲರ್ಗೆ ಟರ್ನ್ ಆಗಿದೆ. ಸೊ ಇಲ್ಲಿ ನಾವು ಹಾರಿಜಾಂಟಲ್ ಲೈನ್ ಪ್ಲಾಟ್ ಮಾಡಿದಾಗ ಇದನ್ನು ಅಪ್ವರ್ಡ್ ಮೂವ್ಮೆಂಟ್ ತೋರಿಸ್ತಾ ಇದೆ. ಹಾಗೆ 200 ಡೇಸ್ನು ಅಪ್ವರ್ಡ್ ಮೂವ್ಮೆಂಟ್ ತೋರಿಸ್ತಾ ಇದೆ. ಸೊ ಇಲ್ಲಿ ನಾವು ಇನ್ಫೋಸಿಸ್ನ ಸ್ಟಾಕ್ನ ಹವರ್ಲಿ ಚಾರ್ಟ್ನನ್ನು 1412 ರೂಪಾಯಿಗೆ ಬೈ ಮಾಡಿದ್ರೆ ಇದರ ಕ್ಲೋಸಿಂಗ್ ಬಂದ್ಬಿಟ್ಟು 2 ಜುಲೈ ಬೆಳಗ್ಗೆ 10:15 ಗಂಟೆಗೆ ಏನು ಕ್ಲೋಸ್ ಆಗಿದೆ ಅಲ್ಲ ಸ್ಟಾಕು 50 ಡೇಸ್ ಮೂವಿಂಗ್ ಆ್ಯಾವ್ರೇಜ್ನ ಕೆಳಗಡೆ ಕ್ಲೋಸ್ ಆಗಿದೆ. ಸೊ 1551 ರೂಪಾಯಿ. ಇದು ಕೂಡ ಸ್ವಿಂಗ್ ಟ್ರೇಡ್. ಈ ಸಿಂಪಲ್ ಮೂವಿಂಗ್ ಆ್ಯಾವ್ರೇಜ್ನ 50 ಡೇಸ್ ಮತ್ತು 200 ಡೇಸ್ನ ಕ್ರಾಸ್ ಓವರ್ನ ಗೋಲ್ಡನ್ ಕ್ರಾಸ್ ಓವರ್ ಏನಿದೆ ಇದು ಸಾಮಾನ್ಯವಾಗಿ ಡೈಲಿ ಕ್ಯಾಂಡಲ್ ಹಾಗೂ ಸ್ವಿಂಗ್ ಟ್ರೇಡ್ಗಳಿಗೆ ಹವರ್ಲಿ ಕ್ಯಾಂಡಲ್ನಲ್ಲಿ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋಬಹುದು. ಸೊ ಇನ್ನೊಂದು ಉದಾಹರಣೆ ತೋರಿಸ್ತೀನಿ ನಾನು. ಮಾರುತಿ. ಸೊ ಮಾರುತಿಯ ಚಾರ್ಟ್ನ ನೋಡಿ. ಇದು ಕೂಡ 200 ಡೇಸ್ ಮೂವಿಂಗ್ ಆ್ಯಾವ್ರೇಜ್ ಮತ್ತು 50 ಡೇಸ್ ಮೂವಿಂಗ್ ಆ್ಯಾವ್ರೇಜ್ ಕೆಳಗೆ ಮೇಲ್ಗಡೆ ಟ್ರೇಡ್ ಆಗ್ತಾ ಇದೆ. ನಾವು ವೇಟ್ ಮಾಡಬೇಕಾಗಿರೋದು 50 ಡೇಸ್ನ ಮೂವಿಂಗ್ ಆ್ಯಾವ್ರೇಜ್ನ ಕೆಳಗಡೆ ಬಂದು ಮೊದಲನೇ ಸಲ ಕ್ರಾಸ್ ಓವರ್ ಆಗಬೇಕಾಗಿರ್ಬೇಕಾದ್ರೆ ಅಂದರೆ ಈ ಕ್ಯಾಂಡಲ್ ಏನಿದೆಯಲ್ವಾ 22 ಜೂನ್ ಈ ಕ್ಯಾಂಡಲ್ ಬೆಳಗ್ಗೆ ಮೊದಲನೇ 1 ಗಂಟೆಯಲ್ಲಿ 7178 ರೂಪಾಯಿಗೆ ಕ್ಲೋಸ್ ಆಗಿದೆ. ಹಾಗೆಯೇ ಇದರಲ್ಲಿ ಮೂವಿಂಗ್ ಆ್ಯಾವ್ರೇಜ್ ಮೇಲ್ಗಡೆ ಏರ್ತಾ ಇದೆ. ಸೊ ಇಲ್ಲಿ ಗ್ರೀನ್ ಕಲರ್ ಟರ್ನ್ ಆಗ್ತಾ ಇದೆ. ಇಲ್ಲಿ ನಾವು ಮಾರುತಿ ಸ್ಟಾಕ್ನ ಒಂದು ಬೈ ಮಾಡಿದ್ರೆ ಎಕ್ಸಿಟ್ ಬಂದ್ಬಿಟ್ಟು ನಮಗೆ ಜುಲೈ 6ನೇ ತಾರೀಕು ಮಧ್ಯಾಹ್ನ 1:15 ಗಂಟೆಗೆ ಕ್ಲೋಸ್ ಆಗಿರೋ ಕ್ಯಾಂಡಲಲ್ಲಿ ಮಾಡ್ಬೋದು 7560 ರೂಪಾಯಿಗೆ. ಸೊ ಈ ಥರ ಸ್ವಿಂಗ್ ಟ್ರೇಡ್ಗಳನ್ನ ಗೋಲ್ಡನ್ ಕ್ರಾಸ್ ಓವರ್ನಲ್ಲಿ ನಾವು ಮಾಡಬಹುದು. ಇದು ಒಂದು ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ. ಆದರೆ ನೆನಪಿಡಿ, ಈ ಥರದ ಟ್ರೇಡನ್ನು ಮಾಡುವಾಗ ಮೊದಲನೆಯ ಕ್ರಾಸ್ ಓವರ್ನಲ್ಲಿ ಮಾತ್ರ ಮಾಡಿ. ಯಾಕಂದರೆ 2ನೇ ಮತ್ತು 3ನೇ ಕ್ರಾಸ್ ಓವರ್ನಲ್ಲಿ ಆ ಮೇಲ್ಗಡೆ ಹೋಗುವ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಸೊ ಸ್ನೇಹಿತರೆ ನೋಡಿದ್ರಲ್ಲ, 50 ಡೇಸ್ ಹಾಗೂ 200 ಡೇಸ್ ಮೂವಿಂಗ್ ಆ್ಯಾವ್ರೇಜ್ನ ಬಳಸ್ಕೊಂಡು ಟೆಕ್ನಿಕಲ್ ಅನಾಲಿಸಿಸ್ನ ಕನಿಷ್ಠ ಜ್ಞಾನ ಇದ್ರೂ ಸಾಕು ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಮಾಡಬಹುದು. ಆದರೆ ತುಂಬಾ ಮುಖ್ಯವಾಗಿರಬೇಕಾಗಿದ್ದು ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ ಮತ್ತು ಪೇಷನ್ಸ್. ಇದು ಮೂರನ್ನು ಇಟ್ಕೊಂಡು ಕನಿಷ್ಠ ಮಟ್ಟದ ಟೆಕ್ನಿಕಲ್ ಅನಾಲಿಸಿಸ್ನ ಜ್ಞಾನ ಇದ್ದರೆ ಯಾರು ಬೇಕಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಹಣ ಮಾಡಬಹುದು. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ. ಸಜೆಷನ್ಸ್ ಏನಾರ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ. ವಿಡಿಯೋ ನಿಮ್ಮ ಫ್ರೆಂಡ್ ಸರ್ಕಲ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ನ ಜೊತೆಗೆ ಶೇರ್ ಮಾಡಿ ಹಾಗೂ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.